ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಏನಂತ ಹೇಳಿದ್ರೆ, ಯೂಟ್ಯೂಬಿಗೆ ಬಂದಮೇಲೆ ಹೊಸದಾಗಿ ಬಂದಿರೋರಿಗೆ 4,000 ವಾಚ್ ಅವರ್ ಮಾಡಬೇಕು, 1,000 ಸಬ್ಸ್ಕ್ರೈಬರ್ಸ್ ಮಾಡಬೇಕು ಅನ್ನೋದು ತಲೆಯಲ್ಲಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅವರು ಮಾಡ್ತಿದ್ದಾರಲ್ವ ನಾವು ಮಾಡೋಣ ಅಂತಂದು ಹೇಳ್ಬಿಟ್ಟು ನಾವು ಏನೇನು ಅಡ್ಡದಾರಿಗಳೆಲ್ಲ ಹಿಡ್ಕೊಂಡು ತಪ್ಪು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ಕೂಡ ಅದೇ ಥರ ತಪ್ಪನ್ನೇ ಮಾಡಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನನಗೆ ಆಮೇಲೆ ಗೊತ್ತಾಗಿದ್ದು ನಾವು ಹಿಂಗೆ ಮಾಡಬಾರ್ದಾಗಿತ್ತಲ್ವ, ಯಾರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಮಾಡಬಾರ್ದು. ಅಂದರೆ ಒಂದು ಕುರಿ ಇವಾಗ ಹಳ್ಳಕ್ಕೆ ಬಿದ್ದರೆ ಸಾಕು ಫ್ರೆಂಡ್ಸ್, ಎಲ್ಲರೂ ಅಲ್ಲಿ ಹಳ್ಳಕ್ಕೆ ಬೀಳ್ತಾ ಇರ್ತೀವಿ. ಮನೇಲಿ ಯಾರೋ ಒಬ್ರು ಹೇಳಿರ್ತಾರೆ ಫ್ರೆಂಡ್ಸ್, ಇದು ಮಾಡಬೇಡ, ಈ ಥರ ಗ್ರೀನ್ ಸ್ಕ್ರೀನ್ ಹಾಕಬೇಡ, ಮುಂದೆ ಪ್ರಾಬ್ಲಮ್ ಆಗುತ್ತೆ, ಮೋನೋ ಆಗೋವಾಗ ಅಂತೆಲ್ಲ ಹೇಳಿರ್ತಾರೆ. ನಾವು ಕೇಳೋದಿಲ್ಲ. ಯಾಕೆ ಹೇಳಿ, ಯಾರು ಮಾಡ್ತಿಲ್ವಾ, ಸುಮ್ಮನಿರು, ನಿನ್ಗೇನು ಗೊತ್ತು, ನಾವು ಮಾಡೋಣ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, WH ಕಂಪ್ಲೀಟ್ ಆಗಿಬಿಡುತ್ತೆ, ಬೇಗ ಮೋನ ಮಾಡ್ಕೊಂಬಿಡ್ಬೋದು ಅನ್ನೋದೊಂದು ಆಸೆ ನಮಗೆ. ಅದಕ್ಕೆ ನಾವೇನು ಮಾಡ್ತೀವಿ, ಅವ್ರು ಮಾಡಿಲ್ವಾ ಏನು ಪ್ರಾಬ್ಲಮ್ ಆಗಿಲ್ಲ ತಾನೇ, ನಾವ್ಯಾಕೆ ಮಾಡಬಾರ್ದು ಅಂತ ಯಾರೋ ಒಬ್ರು ಹೇಳಿರ್ತಾರೆ. ಬಟ್ ನಾವು ಕೇಳಿರಲ್ಲ. ಲಾಸ್ಟಿಗೆ ಏನಾರು ಒಂದು ಎಡವಟ್ಟಾದಾಗ ಕೂತ್ಕೊಂಡು ಬಾಯ್ ಪಡ್ಕೊಳ್ಳೋದಾಗ್ಬಿಡುತ್ತೆ. ಅಯ್ಯೋ, ನಾನು ಹಿಂಗೆ ಮಾಡಬಾರ್ದಿತ್ತು, ನನಗೆ ಮೋನ ಆಗಲಿಲ್ಲ, ಅಪ್ಲೈ ಮಾಡಿದ್ದೆ ಮೋನ ಆಗಲಿಲ್ಲ ಅಂತಂದು ಹೇಳ್ಬಿಟ್ಟು ಅಂದ್ಕೊಳ್ಳೋದು. ಸೊ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾನು ಹಿಂಗೆ ನೋಡೋವಾಗ ಒಂದು ವಿಡಿಯೋ ಸಿಕ್ತು ಫ್ರೆಂಡ್ಸ್. ಆ ವಿಡಿಯೋದಲ್ಲಿ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ, ಗ್ರೀನ್ ಸ್ಕ್ರೀನ್ ಯಾಕೆ ಹಾಕಿ ಲೈವ್ ಮಾಡಬಾರ್ದು ಅಂತಂದು ಹೇಳ್ಬಿಟ್ಟು. ಯಾಕೆಂದ್ರೆ ನಾನು ಆ ತಪ್ಪು ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ನನಗೂ ಇವಾಗ ಹಿಂಗಿದೆ, ಏನಾಗುತ್ತೋ ಏನೋ ಅಂತಂದು ಹೇಳ್ಬಿಟ್ಟು. ಸೊ ನಮ್ಮ ಫ್ರೆಂಡ್ಸ್ ಎಲ್ಲನೂ ಮೋನಾಗೆಲ್ಲ ಅಪ್ಲೈ ಮಾಡಿದ್ದಾರೆ ಫ್ರೆಂಡ್ಸ್. ಬಟ್ ತುಂಬ ಜನದ್ದು ಮೋನನೇ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದೇ ತಪ್ಪು. ಗ್ರೀನ್ ಸ್ಕ್ರೀನ್ ಹಾಕಿ ನಾವೇನು ಲೈವ್ ಮಾಡ್ತಾ ಇದ್ದೀವಿ ಅಲ್ವಾ, ಅದೇ ತಪ್ಪಿಂದನೇ ಅವ್ರಿಗೆ ಮೋನ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಐಡಲ್ ಬಂದು ಕೂತಿರ್ತಾರೆ, ನಮಗೂ WH ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರುತ್ತೆ ಅನ್ನೋದು ಮಾತ್ರ ನಮ್ಮ ತಲೆಯಲ್ಲಿರುತ್ತೆ. ಬಟ್ ಯೂಟ್ಯೂಬ್ ಯೋಚನೆ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ನೀನು ಅದು ಗ್ರೀನ್ ಸ್ಕ್ರೀನ್ ಹಾಕ್ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೋ, ಅದರಲ್ಲಿ ನಮ್ದೇನು ಎಫರ್ಟ್ ಇರಲ್ಲ ಅಂತ ಕನ್ಸಿಡರ್ ಮಾಡುತ್ತೆ ಯೂಟ್ಯೂಬ್. ಸೊ ನಾನು ಭರತ್ ಅವ್ರದ್ದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಭರತ್ ಅವರು ಯಾರು ಅಂತ ಹೇಳ್ಬಿಟ್ಟು. ಸೊ ಅಂದರೆ ಟೆಕ್ ಚಾನಲ್ಗಳನ್ನ ನಾವು ಯಾಕೆ ನೋಡಬೇಕು ಅಂದರೆ, ನಾವು ಏನೇನು ಮಿಸ್ಟೇಕ್ ಮಾಡ್ತೀವಿ ಅಂತ ಹೇಳ್ಕೊಡೋದೇ ಅವರು ಫ್ರೆಂಡ್ಸ್. ಅಂದರೆ ಟೆಕ್ ಚಾನಲ್ ಅವ್ರು ಏನು ಹೇಳ್ತಿದ್ದಾರೆ, ಅವರೆಲ್ಲ ಕೆಲಸ ಬಿಟ್ಟು ವಿಡಿಯೋ ಮಾಡ್ತಿದ್ದಾರೆ ಅಂದರೆ ಅವ್ರಿಗೇನೋ ಯೂಸ್ ಇದೆ ಅಂತಲ್ಲ. ಬಟ್ ಅವ್ರಿಗೆ ಯೂಸ್ ಆಗ್ಬೋದು. ಬಟ್ ಅದೇ ಥರ 4 ಜನಕ್ಕೆ ಯೂಸ್ ಆಗಲಿ ಅಂತಂದು ಹೇಳ್ಬಿಟ್ಟೇನೆ ಅವರು ವಿಡಿಯೋ ಮಾಡಿರ್ತಾರೆ. ನಾವು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಯ್ಯೋ ಇವರೇನೋ ಹೇಳ್ತಾರೆ ಅಂದ್ಬಿಟ್ಟು ನಾವು ಕೇಳೋದೇ ಇಲ್ಲ ಕೆಲವೊಂದು ಮಾತುಗಳನ್ನ. ಬಟ್ ಏನಾದರೂ ಮೋನ ಅಪ್ಲೈ ಮಾಡಿದಾಗ ಅಥವಾ ಮೋನ ಆಗಿರೋರ್ದು ಡಿಮಾನಿಟೈಸೇಷನ್ ಆದಾಗ ಆವಾಗ ನಮ್ಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಯಾರೇನು ಹೇಳಿದ್ರೂ ಕೇಳೋದಿಲ್ಲ ನಾವು. ಅವ್ರು ಏನು ಬಾಯಿ ಪಡ್ಕೊಂಡ್ರು ಕೇಳಲ್ಲ. ಆಮೇಲೆ ಕೂತ್ಕೊಂಡು ನಾವು ಬಾಯಿ ಪಡ್ಕೊಳ್ಳೋದು ನೋಡಿ ಅವ್ರು ಅವಾಗ ಹೇಳೋದು, ನಾನು ಹೇಳಲಿಲ್ವಾ, ಕೇಳ್ದೀಯಾ ನನ್ನ ಮಾತನ್ನ ಅಂತಂದು ಹೇಳ್ಬಿಟ್ಟು ಅವಾಗ ಅವ್ರು ಹೇಳ್ತಾರೆ. ಸೊ ಅದಕ್ಕೆ ಹೇಳೋದು, ಭರತ್ ಅವ್ರದ್ದು ಟೆಕ್ ವಿತ್ ಭರತ್ ಇದ್ದಾರಲ್ವ, ಅವರು ಕೂಡ ವಿಡಿಯೋ ಮಾಡಿ ಹಾಕಿದ್ರು. ಸೊ ನನಗೂ ಕೂಡ ವಿಡಿಯೋ ಸಿಕ್ತು. ಆಮೇಲೆ ತುಂಬ ಜನ ಟೆಕ್ ಚಾನಲ್ ಅವ್ರು ಕೂಡ ಹೇಳೋದು ಅದೇನೆ, ಗ್ರೀನ್ ಸ್ಕ್ರೀನ್ಗಳು ಹಾಕಬೇಡಿ, ವಿಡಿಯೋ ಮಾಡಬೇಡಿ, ಮೋನೋ ಆಗುವಾಗ ಪ್ರಾಬ್ಲಮ್ ಆಗುತ್ತೆ, ಅದೆಲ್ಲನೂ ಯೂಟ್ಯೂಬ್ ಚೆಕ್ ಮಾಡುತ್ತೆ. ನಿಮ್ಮ ಫೇಸ್ ವ್ಯಾಲ್ಯೂ ಅಂದರೆ ಇವಾಗ ಏನು ಗೊತ್ತಾ, ಅಂದರೆ ನಾವು ಅಂದ್ಕೊಂಡಿರೋದೇನು ಅಂದರೆ, ವಾಯ್ಸ್ ಇರುತ್ತಲ್ವ ನಮ್ಮದು, ಫೇಸ್ ತೋರಿಸಿಲ್ಲ ಹಂಗೆ ಲೈವ್ ಮಾಡ್ತಿದ್ದೀವಿ ಅಂದ್ರೂ ವಾಯ್ಸ್ ಇರುತ್ತಲ್ವ ಅನ್ನೋದೊಂದು ನಮಗೆ ತಲೆಯಲ್ಲಿ ಕೂತಿರುತ್ತೆ. ಬಟ್ ಯೂಟ್ಯೂಬ್ ಪಾಲಿಸಿ ಪ್ರಕಾರ ನಾವು ಕಷ್ಟಪಟ್ಟು ಮಾಡಬೇಕು, ನಾವು ಕಷ್ಟಪಟ್ಟು ಇದು ಮಾಡಬೇಕು. ಅದು ಬಿಟ್ಬಿಟ್ಟು ಗ್ರೀನ್ ಸ್ಕ್ರೀನ್ ಹಾಕ್ಬಿಡೋದು, ಯಾರೋ ಬಂದು ಐಡಲ್ ಕೂತ್ಕೊಂಡ್ರೆ ನಮಗೆ WH ಬರುತ್ತೆ, ಸಬ್ಸ್ಕ್ರೈಬರು ಐಡಲ್ ಇದ್ರೂ ಸಬ್ ಆಗುತ್ತೆ ನಮಗೆ ಅಂತ ಅಂದ್ಕೊಂಡು ನಾವು ಮಾಡ್ತಾ ಇರೋದು ಮಿಸ್ಟೇಕು ಫ್ರೆಂಡ್ಸ್ ಇದು. ಸೊ ಅದಕ್ಕೋಸ್ಕರ ಆಮೇಲೆ ನಾನು ಕೂಡ ಅದೇ ತಪ್ಪು ಮಾಡಿದ್ನಲ್ಲ ಫ್ರೆಂಡ್ಸ್. ಆಮೇಲೆ ಇನ್ನೂ ಕೆಲವ್ರದ್ದು ಏನಾಗಿದೆ ಅಂದರೆ, ಮೋನಿಟೈಸೇಷನ್ ಆಗಿರೋರ್ದು ಕೂಡ ಡಿಮೋನೋ ಆಗ್ಬಿಟ್ಟಿದೆ ನನ್ನ ಫ್ರೆಂಡ್ಸ್. ಸೊ ಅದು ನಮ್ಮ ಫ್ರೆಂಡ್ಸ್ದು ಅಷ್ಟೇ ತುಂಬ ಸಲ ಟ್ರೈ ಮಾಡಿದ್ದಾರೆ ಮೋನಾಗೆ. ಪಾಪ ತುಂಬ ನನಗೆ ಬೇಜಾರಾಗುತ್ತೆ ಅವ್ರು ಹೇಳೋದು ಕೇಳ್ತಾ ಇದ್ರೆ. ಏನಪ್ಪ ಇಷ್ಟೊಂದು ಸಲ ಅಪ್ಲೈ ಮಾಡಿದ್ರು ಮೋನ ಆಗ್ತಿಲ್ವಲ್ಲ, ಆವಾಗ ಯಾಕೆ ರೀಸನ್ ಅಂತ ನಾನು ಕೆಲವ್ರನ್ನೆಲ್ಲ ವಿಚಾರಿಸ್ಕೊಂಡು ಕೆಲವ್ರದ್ದೆಲ್ಲ ವಿಡಿಯೋ ನೋಡಿದಾಗ ನನಗೆ ಅರ್ಥ ಆಗಿದ್ದು, ಅಂದರೆ ಇದರಲ್ಲಿ ನಾವು ಗ್ರೀನ್ ಸ್ಕ್ರೀನ್ ಹಾಕಿ ಯಾರೆಲ್ಲ ವಿಡಿಯೋ ಮಾಡಿದ್ದಾರೆ ಸುಮಾರು ಜನದ ಮೋನನೇ ಆಗಿಲ್ಲ. ಅದಕ್ಕೆ ಫ್ರೆಂಡ್ಸ್ ಹೇಳೋದು, ಯಾರಾದರೂ ಮನೇಲೂ ಏನಾದರೂ ಹೇಳ್ತಿದ್ದಾರೆ ಅಂದರೆ ನಾವು ಕೇಳ್ಕೋಬೇಕು. ಯಾಕಂದರೆ ಅದ್ರ ಬಗ್ಗೆ ಅವ್ರು ಏನೋ ತಿಳ್ಕೊಂಡಿರ್ತಾರೆ, ಹೇಳ್ತಾರೆ. ನಾವು ಅದನ್ನ ಕೇಳೋಕ್ಕೆ ರೆಡಿ ಇರೋ. ಅಯ್ಯೋ ಅವ್ರೇನು ಹೇಳಬೇಕು, ಸಿಸ್ಟರ್ ನಿಮ್ದು ಎಷ್ಟು ಬಂತು ವ್ಯೂಸು, ಸಬ್ಬು ಸಿಸ್ಟರ್ ನಂದು ಇಷ್ಟು ಬಂತು, ನಿಮ್ದು ಎಷ್ಟು ಬಂತು, ಏನು ಖುಷಿನೋ ಖುಷಿ ಲೈವಲ್ಲಿ. ಇವತ್ತಿಷ್ಟು ಸಬ್ ಬಂತು, ಇವತ್ತಿಷ್ಟು WH ಬಂತು, ವ್ಯೂಸ್ ಆಯಿತು ಅಂತಂದು ಹೇಳ್ಬಿಟ್ಟು ಕೊನೆಗೆ ಇಷ್ಟೆಲ್ಲ ಮಾಡಿ ನಾವು ಮೋನನೇ ಆನಾಗಿಲ್ಲ, ನಮಗೆ ಪೇಮೆಂಟೇ ಬರ್ತಿಲ್ಲ, ಅದರಿಂದ ಮೋನ ಆಗಿರೋದು ಡಿಮೋನ ಆಗ್ಬಿಡ್ತು ಅಂದಾಗ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ನಾವು ಕಷ್ಟಪಟ್ಟಿದ್ದೆಲ್ಲ ಹೋಗ್ಬಿಡುತ್ತೆ ಅವಾಗ ಅಲ್ವಾ.
ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಫ್ರೆಂಡ್ಸ್. ಯಾರೋ ಮಾಡ್ತಾರೆ ಅಂತಂದು ಹೇಳ್ಬಿಟ್ಟು ಅಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಬೇರೆಯವ್ರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಅವ್ರ ಚಾನಲ್ಗಳೇನು, ಅವ್ರು ಏನು, ಇವಾಗ ನಾವು ಡೈಲಿ ಲಾಗ್ ಮಾಡೋರು, ನಾವು ಡೈಲಿ ಲಾಗ್ ಮಾತ್ರನೇ ನಾವು ಇದು ಮಾಡ್ಕೋಬೇಕಾಗುತ್ತೆ. ಅಥವಾ ನೀವೇನೋ ಒಂದು ಬಟ್ಟೆ ವ್ಯಾಪಾರ ಮಾಡ್ತಿದ್ದೀರಾ, ಟೈಲರಿಂಗ್ ಕೆಲಸ ಮಾಡ್ತಿದ್ದೀರಾ, ಆ ಕೆಲಸದ ಬಗ್ಗೆ ನಾವು ಲೈವಲ್ಲಿ ಚರ್ಚೆ ಮಾಡ್ಬೋದು, ಅಥವಾ ಅದ್ರ ಬಗ್ಗೆ ನಾವು ತೋರಿಸ್ಬೋದು ಲೈವಲ್ಲಿ. ಅದೇ ಥರ ಕೆಲವರೆಲ್ಲ ಯಾಕೆ ಕ್ವಶನ್ ಆ್ಯಂಡ್ ಆನ್ಸರ್ನ ಹಾಕ್ಕೊಂಡು ತೋರಿಸ್ತಿರ್ತಾರೆ ಅಂದರೆ ಅವ್ರ ಚಾನಲ್ಲೇ ಕ್ವಶನ್ ಆ್ಯಂಡ್ ಆನ್ಸರ್ದಾಗಿರುತ್ತೆ ಫ್ರೆಂಡ್ಸ್. ಅವ್ರದ್ದು ಅವ್ರು ಕೇಳೋದೇ ಪ್ರಶ್ನೆ ಉತ್ತರ ಕೇಳೋ ಚಾನಲೇ ಮಾಡ್ಕೊಂಡಿರ್ತಾರೆ ಅವ್ರು. ಅದಕ್ಕೋಸ್ಕರ ಅವ್ರು ಕೇಳ್ತಾರೆ, ನಾವು ಅದನ್ನು ತಿಳ್ಕೊಳ್ಳೋದೇ ಇಲ್ಲ. ಅವ್ರು ಕೇಳ್ತಿದ್ದಾರಲ್ವಾ, ನಾವು ಕೇಳಿದ್ರೆ ನಮ್ದೇನು ತಪ್ಪು ಅಂತ ನಾವು ಹಿಂಗೆ ಥಿಂಕಿಂಗ್ ಮಾಡ್ತೀವಿ. ಅವ್ರು ಮಾಡ್ತಿದ್ದಾರಲ್ವಾ, ಅವ್ರು ಮಾಡ್ತಿದ್ದಾರೆ ಅಂದರೆ ಅವ್ರ ಚಾನಲ್ ಇರೋದೇ ಅದಕ್ಕೆ. ಅಂದರೆ ಅವ್ರು ಕ್ವಶನ್ ಆ್ಯಂಡ್ ಆನ್ಸರ್ ಕೇಳೋ ಥರನೇ ಚಾನಲ್ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಅವರು ಅದ್ರ ಬಗ್ಗೆ ಕೇಳ್ತಿರ್ತಾರೆ. ನಾವು ಹಂಗೆ ಯೋಚನೆ ಮಾಡೋದಿಲ್ಲ. ಸೊ ಅದೇ ತಪ್ಪೇ ನಾವು ಮಾಡ್ತಿರೋದು. ಈಗ ಫೇಸ್ ತೋರ್ಸೋಕೆ ಇಷ್ಟ ಇಲ್ಲ, ಓಕೆ, ಬೇಡ, ನೀವೇನು ಕೆಲಸ ಮಾಡ್ತಿದ್ದೀರಾ ಅದ್ರ ಮೇಲೆ ತೋರಿಸಿ ಲೈವ್ ಮಾಡಿ ಅಲ್ವಾ. ಸೊ ನಾವು ಅದನ್ನು ತಲೆಗೆ ಹಾಕ್ಕೊಳ್ಳೋದಿಲ್ಲ. ನಾವು WH ಬರುತ್ತೆ, ವ್ಯೂಸ್ ಬರುತ್ತೆ, ದಯವಿಟ್ಟು ಈ ತಪ್ಪು ಮಾಡಬೇಡಿ. ಯಾಕೆಂದರೆ ಇಷ್ಟೆಲ್ಲ ಮಾಡಿನೂ WH ಕಂಪ್ಲೀಟ್ ಆದ್ರೂ ನೀವು ಓನ ಅಪ್ಲೈ ಮಾಡಿ ನೀವು ಓನ ಆಗಿಲ್ಲ ಅಂದರೆ ನೀವು ಅಷ್ಟು ಕಷ್ಟಪಟ್ಟು ಮಾಡಿರ್ತೀರ ಅಲ್ವಾ, ಅದೆಲ್ಲ ವೇಸ್ಟ್ ಆಗಲ್ಲ. ಅವಾಗ ಏನು ಅನಿಸುತ್ತೆ ನಿಮ್ಗೆ ಹೇಳಿ, ಬೇಜಾರಾಗುತ್ತೆ ಅಲ್ವಾ. ಸೊ ನನಗಾಗ್ತಿರೋದು ಅದೇ ಫ್ರೆಂಡ್ಸ್. ನಾನು ಯಾರೋ ಮಾಡ್ತಾರೆ ಅಂದ್ಬಿಟ್ಟು ನಾವು ಮಾಡೋಕ್ಕೆ ಹೋಗ್ತೀವಲ್ವ, ಅದೇ ನಮ್ಮ ತಪ್ಪು ಫ್ರೆಂಡ್ಸ್ ಅದು. ಸೊ ಹಂಗಾಗಿ ನಾನಿವಾಗ ಸ್ಟಾಪ್ ಮಾಡಿ ತುಂಬ ದಿನ ಆಯಿತು. ಬಟ್ ಇನ್ನೂ ತುಂಬ ಜನ ಗ್ರೀನ್ ಸ್ಕ್ರೀನ್ ಅಂದರೆ ಹೊಸ್ದಾಗಿ ಬರ್ತಾ ಇರೋರ್ಗೆ ಒಂದು ಆಸೆ ಇರುತ್ತೆ, ಬೇಗ WH ಕ್ಲಿಯರ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಗ್ರೀನ್ ಸ್ಕ್ರೀನ್ ಮಾಡ್ತಾನೆ ಇರ್ತೀರಾ. ಬಟ್ ತುಂಬ ಜನಕ್ಕೆ ನನ್ನ ಫ್ರೆಂಡ್ಸ್ಗೂ ಕೂಡ ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸ್. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಅದರಲ್ಲೇ ಸ್ಟಿಕ್ಕರ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದರಲ್ಲೇ ಕೂಡ ನೀವು ಕ್ವಶನ್ ಆ್ಯಂಡ್ ಆನ್ಸರ್ನ ಬರೆದು ಹಾಕ್ಬೋದು, ಟೈಪ್ ಮಾಡಿಬಿಟ್ಟು. ಅಥವಾ ಒಂದೇನೋ ಗಾದೆ ಮಾತನ್ನು ಟೈಪ್ ಮಾಡಿಬಿಟ್ಟು ಹಾಕಿ, ಅಥವಾ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಟೈಪ್ ಮಾಡಿ, ಅದು ಯೂಟ್ಯೂಬಿಂದನೇ ಕೊಟ್ಟಿರೋ ಆಪ್ಷನ್ನು. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತಲೇ ಯೂಟ್ಯೂಬ್ ಕೊಟ್ಟಿರೋದು. ಯೂಟ್ಯೂಬ್ ಎಲ್ಲಿ ಹೇಳಿದೆ ಗ್ರೀನ್ ಸ್ಕ್ರೀನ್ನ ಹಾಕ್ಕೊಳ್ಳಿ ನೀವು ಮಾಡಿ ಅಂತ, ಅಲ್ಲಿ ಎಲ್ಲನೂ ಮೆನ್ಷನ್ ಮಾಡಿಲ್ಲ ಯೂಟ್ಯೂಬು. ಅಂದರೆ ನಮ್ಮ ಸ್ವಂತ ಓನ್ ಕಷ್ಟಪಟ್ಟು ನಾವು ಮಾಡಿರಬೇಕು, ಅದಕ್ಕೇ ಯೂಟ್ಯೂಬ್ ಬೆಲೆ ಕೊಡೋದು. ಏನೋ ಸುಲಭವಾಗಿ ಬಂದ್ಬಿಡುತ್ತೆ ಅಂತ ನಾವೇನೋ ಮಾಡೋಕ್ಕೆ ಹೋಗ್ಬಿಟ್ವಿ. ಇವಾಗ ಅದು ಎಡವಟ್ಟಾಗಿ ಕೂತಿದೆ. ಎಷ್ಟೋ ಜನದ್ದು ಮೋನೋ ಆಗಿರೋ ಚಾನಲ್ಲು ಡಿಮೋನೋ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಸೊ ನನಗೂ ಕೂಡ ಅದೇ ಭಯ ಇದೆ. ಬಟ್ ಇನ್ನು ಮುಂದೆ ಮಾಡೋರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ದಯವಿಟ್ಟು ಆ ಥರ ಮಾಡಿಕೊಂಡು ನಿಮ್ಮ ಚಾನಲ್ ಮೋನೋ ಆಗೋದನ್ನು ಹಾಳು ಮಾಡ್ಕೊಬೇಡಿ. ನಿಮಗೆ ನಿಮ್ಮ ಕೆಲಸದ ಬಗ್ಗೆ ನಿಮ್ದು ಏನಿದೆಯೋ ಅದನ್ನು ವಿಡಿಯೋ ಮಾಡ್ಕೊಳ್ಳಿ. ಆ ಸ್ಟಿಕ್ಕರ್ ಆಪ್ಷನ್ ಕೊಟ್ಟಿದ್ದಾರೆ ಅಲ್ವಾ, ಅದರಲ್ಲಿ ಏನೋ ಒಂದಷ್ಟು ನಿಮಗೆ ಬೇಕಾಗಿರೋ ಕ್ವಶನ್ಗಳನ್ನ ಹಾಕಿ ಅದರಿಂದ ಲೈವ್ ಮಾಡಿ WHನ ಕಂಪ್ಲೀಟ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೂ ಗೊತ್ತಿರೋರೆ 4 ಜನಕ್ಕೆ ಹೇಳಿ. ಯಾರೋ ಬಿದ್ದರು ಅಂತಂದು ಹೇಳ್ಬಿಟ್ಟು ನಾವು ಹೋಗಿ ಬಿದ್ದುಬಿಟ್ಟು ನಾವು ಹಾಳು ಮಾಡ್ಕೊಂಬಿಟ್ಟಿದ್ದೀವಿ. ಸೊ ಇನ್ನು ಮುಂದೇನಾದ್ರೂ ಯಾರೆಲ್ಲ ಗ್ರೀನ್ ಸ್ಕ್ರೀನ್ ಹಾಕಿ WHನ ಕಂಪ್ಲೀಟ್ ಮಾಡ್ಕೊತೀವಿ, ಅದರಿಂದ ಮೋನೆ ಆಗೇ ಆಗುತ್ತೆ, ನಾವು ಮಾಡ್ತೀವಿ ಅನ್ನೋವಂಥವ್ರು ಅದು ನಿಮ್ಮ ಇಷ್ಟ. ನನಗೆ ಇನ್ನೇನು ಹೇಳೋದು ಗೊತ್ತಿಲ್ಲ. ಅದು ನಿಮ್ಮ ಒಂದು ಧೈರ್ಯ ಫ್ರೆಂಡ್ಸ್. ಅದು ಮಾಡ್ತೀವಿ ಅನ್ನೋರ್ದು ನಿಮ್ಮ ಧೈರ್ಯ ಅದು. ಬಟ್ ನನಗಂತೂ ಆ ಧೈರ್ಯ ಇಲ್ಲ ಫ್ರೆಂಡ್ಸ್. ಯಾಕೆಂದರೆ ನಾವು ಕಷ್ಟಪಡ್ತಾ ಇರೋದು, ಇಷ್ಟೆಲ್ಲ ಮಾಡ್ತಾ ಇರೋದು, ನಾವು ಇದರಿಂದ ಒಂದೇನೋ ಒಂದು ಮಾಡಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದೀವಿ. ಯಾರೋ ಮಾಡೋರು ಅಂದ್ಬಿಟ್ಟು ನಾನು ಹೋಗಿ ಮಾಡಿಬಿಟ್ಟು ಅದರಿಂದ ಹಾಳು ಮಾಡ್ಕೊಳ್ಳೋದಕ್ಕೆ ನನಗೂ ಇಷ್ಟ ಇಲ್ಲ. ನಾನು ಹೇಳಿದ್ದನ್ನು ಕೇಳಿ ಅಂತ ನಾನು ಹೇಳ್ತಾ ಇಲ್ಲ ಫ್ರೆಂಡ್ಸ್. ಇದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದಾರೆ, ಟೆಕ್ ಚಾನಲ್ ಅವರೆಲ್ಲ ವೀಡಿಯೋಸ್ ಮಾಡಿದ್ದಾರೆ, ಭರತ್ ಅವ್ರು ಕೂಡ ವೀಡಿಯೋಸ್ ಮಾಡಿದ್ದಾರೆ. ಅವ್ರ ಚಾನಲ್ನ ನೋಡಿ, ಯಾಕೆಂದರೆ ಟೆಕ್ ಚಾನಲ್ ಅವ್ರು ಏನೋ ಒಂದು ವಿಷಯನ ಹೇಳ್ತಾರೆ ಅಂದರೆ ಅವರೆಲ್ಲದನ್ನ ಓದ್ಕೊಂಡಿರ್ತಾರೆ, ಅಪ್ಡೇಟ್ ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ಯೂಟ್ಯೂಬಿಂದ ಏನು ಬಂದಿರುತ್ತೆ ಮಾಹಿತಿ ಅದನ್ನು ನಮಗೆ ಹೇಳ್ಕೊಡ್ತಾರೆ. ಅದು ಯೂಸ್ ಆಗ್ಬೋದು, ಬಟ್ ನಮಗಂತೂ ತುಂಬ ಯೂಸ್ ಆಗುತ್ತೆ. ಬಟ್ ನಾವು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಅಯ್ಯೋ ಬಿಡಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕೊನೆಗೆ ಏನೋ ಒಂದು ಎಡವಟ್ಟಾಗೋವರೆಗೂ ಬುದ್ಧಿ ಬರೋಲ್ಲ ನಮಗೆ. ಏನೋ ಒಂದು ಎಡವಟ್ಟಾದಾಗ ಅಯ್ಯೋ ನಾನು ಹಿಂಗೆ ಮಾಡಬಾರ್ದಿತ್ತು, ಅಯ್ಯೋ ನಾನು ಹಂಗೆ ಮಾಡಬಾರ್ದಾಗಿತ್ತು ಅಂದ್ಬಿಟ್ಟು ಅವಾಗ ಕುತ್ಕೊಂಡು ಯೋಚನೆ ಮಾಡ್ತೀವಿ ನಾವು ಅಲ್ವಾ. ಸೊ ಹಂಗಾಗಿ ನಾನು ಹೇಳಿದೆ ಅಂತ ನೀವೇನು ನಂಬೋಕೆ ಹೋಗ್ಬಿಡಿ. ಅದ್ರ ಬಗ್ಗೆ ವೀಡಿಯೋಸ್ ಇದೆ, ಹೋಗಿ ವಿಡಿಯೋ ನೋಡಿ, ನಿಮ್ಗೆ ಏನು ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ. ನನಗೆ ಅನಿಸಿತ್ತು, ನನಗೆ ಹೇಳಿದ್ದೀನಿ ದೊಯ್ಯ. ಸೊ ಇದರಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಸಾರಿ. ನನಗೆ ಯಾರಿಗೂ ಭಯ ಪಡಿಸ್ಬೇಕು ಆ ಥರ ನಾನೇನು ಹೇಳ್ತಾ ಇಲ್ಲ. ಬಟ್ ಅದರಿಂದ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು. ಕೆಲವರಿಗೆಲ್ಲ ಮುಂದೆ ಮೋನ ಮಾಡ್ಕೊಳ್ಳೋಂಥವ್ರು ಇರ್ತೀರ. ಸೊ ಅಂಥವ್ರಿಗೆಲ್ಲ ಮುಂದೆ ಪ್ರಾಬ್ಲಮ್ ಆಗಬಾರ್ದು, ಅಥವಾ ಮೋನ ಆಗಿರೋರು ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗಬಾರ್ದು ಅನ್ನೋದು ನನ್ನ ಒಂದಿದೆ. ಯಾಕಂದ್ರೆ ನನಗೆ ಹಂಗೆ ಅನ್ನಿಸ್ತಿದೆ, ಭಯನೇ ಆಗ್ತಿದೆ ನನಗೂ. ಇವಾಗ ಯಾಕಾದರೂ ಮಾಡೋದಪ್ಪ, ನಾವು ಇಷ್ಟು ಕಷ್ಟಪಟ್ಟಿದ್ದು 1.5 ವರ್ಷದಿಂದ ಎಲ್ಲ ಹೋಗ್ಬಿಡುತ್ತಾ ಅನ್ನೋದೊಂದು ಭಯ ಇತ್ತು ನನಗೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೀನಿ.
ಸೊ ನೋಡಿ ಚೆಕ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್. ನಾನು ಕೂಡ ಒಂದಿನ ಹಿಂಗೆ ಲೈವಲ್ಲಿ ಇರೋವಾಗ ನನ್ನ ಫ್ರೆಂಡ್ ಬಂದು ಹೇಳಿದ್ರು, ಇಲ್ಲ ಸಿ ಜಿ ಈ ಥರ ಲೈವ್ ಮಾಡಬೇಡ, ಮುಂದೆ ಪ್ರಾಬ್ಲಮ್ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ನಾನು. ಹೌದಾ ಸಿಸ್ಟರ್ ನೋಡೋಣ, ನನಗೆ ಗೊತ್ತಿರಲಿಲ್ಲ ಈ ಥರ ಮಾಡಬಾರ್ದು ಅಂತ ನಾನೇನು ಮಾಡಿಬಿಟ್ಟೆ ಅಂದ್ಬಿಟ್ಟು ಅಲ್ಲಿ ಆಗಲೇ 1 ತಿಂಗಳು ನಾನು ಅದೇ ಥರ ಲೈವ್ನೇ ಮಾಡಿದ್ದೀನಿ ಫ್ರೆಂಡ್ಸ್. ಸ್ಕ್ರೀನ್ ಹಾಕ್ಬಿಟ್ಟೆ, ನಾನು ಗ್ರೀನ್ ಸ್ಕ್ರೀನ್ ಹಾಕ್ಬಿಟ್ಟೆ ಲೈವ್ ಮಾಡಿದ್ದೀನಿ. ಹತ್ತತ್ರ 1 ತಿಂಗಳು ಮಾಡಿದ್ದೀನಿ, ಗೊತ್ತೇ ಇರಲಿಲ್ಲ ನನಗೆ. ಆಮೇಲೆ ಸಿಸ್ಟರ್ ಹೇಳಿದ್ರು ನನಗೆ, ಬೇಡ ಸಿ ಜಿ ಇದು ಪ್ರಾಬ್ಲಮ್ ಆಗ್ತಾ ಇದೆಯಂತೆ, ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಿದೆ, ನೀನು ಈ ಥರ ಲೈವು ಮಾಡಬೇಡ. ಅಲ್ಲಿಗೆ ನಾನು ಸ್ಟಾಪ್ ಮಾಡಿದೆ ಫ್ರೆಂಡ್ಸ್. ಅಲ್ಲಿಂದ ನಾನು ಮಾಡಿಲ್ಲ, ಬಟ್ ಹಳೇದೆಲ್ಲ ನಾನು ಮಾಡಿರೋದಿದೆ. ಸೊ ಅದು ನನಗೆಲ್ಲ ಒಂದು ಕಡೆ ಭಯ ಆಗ್ತಿರೋದು, ಯಾಕೆಂದರೆ ತುಂಬ ಜನರು ಡಿಮೋನ ಆಗಿದೆ ಅಂತ ಬೇರೆ ಕೇಳಿದ್ಮೇಲೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ಕೊಂಡಿರ್ತೀವಿ ನಾವು. ಸೊ ಹಿಂಗಾಗೋದ್ರೆ ಅಂದ್ಬಿಟ್ಟು ಅದೊಂದು ಅರ್ಧ ಭಯ ಇದೆ ನನಗೆ. ಸೊ ಅದನ್ನೆಲ್ಲ ಪ್ರೈವೇಟ್ ಮಾಡೋದಕ್ಕೆ ನೋಡ್ತೀನಿ ನಾನು ಇವಾಗ. ಅದೆಲ್ಲ ಪ್ರೈವೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಅನಿಸಿದ್ದನ್ನ ನಾನು ಹೇಳಿದ್ದೀನಿ ಫ್ರೆಂಡ್ಸ್. ಇದಕ್ಕೂ ಮೇಲೆ ನೀವು ನಿಮ್ಮ ಒಂದು ಇದು ಹೊಸ್ದಾಗಿ ಬಂದಿರೋರು ಯಾವ ಥರ ಸಬ್ ಮಾಡ್ಕೋತೀರಾ, ಯಾವ ಥರ ಡಬ್ಲ್ಯೂಎಚ್ ಮಾಡ್ಕೋತೀರಾ, ನಿಮ್ಮ ಕೈಯಲ್ಲೇ ಇದೆ. ಇದೆಲ್ಲ ಮಾಡಿಕೊಂಡು ಮೋದ ಮಾಡ್ಕೊಳ್ಳೋವಾಗ ದಯವಿಟ್ಟು ಹಾಳು ಮಾಡ್ಕೋಬೇಡಿ. ಯಾರೋ ಮಾಡಿದ್ರು ಅಂತಂದು ಹೇಳ್ಬಿಟ್ಟು ನೀವು ಮಾಡೋಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಅದರಿಂದ ವ್ಯಥೆ ಪಡಬೇಡಿ ಮುಂದಕ್ಕೆ. ಆದಷ್ಟು ಗ್ರೀನ್ ಸ್ಕ್ರೀನ್ ಇಲ್ದಿರ ಲೈವ್ ಮಾಡೋದಕ್ಕೆ ಇದು ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.